ಆಯ್ತೀಗ ಸರಿಗ ಯೋಗ್ಯತೆ ಇಲ್ಲ ನಿಮಗೆ. ನೀವ್ ಹೀಗೆ ಮುಂದುವರಿಸಬೇಕಾ? ಅದಕ್ಕೆ ಇದನ್ನು ಪರಿಹಾರ ಆಗ್ಬೇಕಾ? ಅಯೋಗ್ಯರು ಇವರು. ಆಯ್ತು, ಅಯೋಗ್ಯ ಸರ್ಕಾರ. ಸರಿಗ ನಸೀಗ ಅಯೋಗ್ಯ 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 ನೀವು. ಅವ್ರು ಹೀಗೆ ಹೇಳ್ತೇವೆ, ನೀವೀಗೆ ಮತ್ತೆ ನೀವು ಹೇಳ್ತೇನೆ. ನಾಲಾಯ ಈಗ ನೀವು ಸರ್ಕಾರದಲ್ಲಿದ್ದೀರಿ, ಕೂತ್ಕೊಳ್ಳಿ. ಪ್ರತಿಪಕ್ಷ ಕೂತ್ಕೊಳ್ಳಲ್ಲ, ಕೂತ್ಕೊಳ್ಳಿ. ಮಾನ್ಯ ಅಧ್ಯಕ್ಷೆ, ಒಂದು ನಿಮಿಷ. ಆಯ್ತು ರವಿ, ಒಂದ್ಸಲ ಬಸ್ ಅಂತ ಕೂತ್ಕೊಳ್ಳಿ. ಆಯ್ತು, ಬಸ್ ಕೂತ್ಕೊಳ್ಳಿ. ಅಧ್ಯಕ್ಷೆ ಆನಂದ್, ಅಧ್ಯಕ್ಷೆ ಆನಂದ್ ಅಧ್ಯಕ್ಷೆ, ಈ ಘಟನೆ ಆದ್ರೂ ಕೂಡ ಇಲ್ಲಿಯ ತನಕ ಆರೋಪಿಗಳನ್ನು ಬಂಧಿಸಿಲ್ಲ. ಅವರು ಅಯೋಗ್ಯರು, ಆಯ್ತು, ಒಂದ್ ಸೆಕೆಂಡ್. ಅವರು ಅಯೋಗ್ಯರು. ಆಯ್ತು, ಇಲ್ಲಿಯ ತನಕ ಬಂಧನ ಆಗ್ಲಿಲ್ಲಲ್ಲ, ಅದಕ್ಕೆ ಅವ್ರು ಅಯೋಗ್ಯರು. ಈಗ ಯಾರು ಅಯೋಗ್ಯರು? ಈಗ ಅಲ್ಲ ಅಧ್ಯಕ್ಷೆ, 40 ಸೈನಿಕರು ಸತ್ರು. 40 ಸೈನಿಕರು ಸತ್ರು. ಇವತ್ತು ಯಾರಿಗಾದ್ರೂ ಒಬ್ಬರಿಗೆ ಇವರು ಅರೆಸ್ಟ್ ಮಾಡಿದಾರ? 40 ಸೈನಿಕರು. ಇಲ್ಲಿ ಬರೀ ಬಾವುಟ ಇಲ್ಲಿ ಬರೀ ಗಾಳಿಪಟ ಹಾರಿಸ್ತಾ ಇದ್ದೀರಿ. ಅಲ್ಲಿ 40 ಸೈನಿಕರು ಸತ್ತಿದ್ದು ಸುಳ್ಳು ಅಲ್ಲ. ಆ 40 ಸೈನಿಕರ ಸಾವಿಗೆ ಕಾರಣ ಯಾರು ಅನ್ನೋ ಇನ್ವೆಸ್ಟಿಗೇಷನ್ ಅನ್ನೇ ಮುಚ್ಚಾಕಿದ್ದಾರೆ. 5 ವರ್ಷ ಆಯ್ತು. 5 ವರ್ಷ 40 ಸೈನಿಕರ ಸಾವಿಗೆ ಒಬ್ಬ ಕಾರಣಕರ್ತರನ್ನ ಹುಡುಕಕ್ಕಾಗಿಲ್ಲ. ಯಾರು ಕಾರಣ 40 ಸೈನಿಕರಿಗೆ? ಇವತ್ತು ಇಲ್ಲಿ ಬರೀ ಡಾಕ್ಟರ್ಡ್ ವಿಡಿಯೋಗಳು ಅವು ಇವುಗಳನ್ನ ಇಟ್ಕೊಂಡು ಮಾತಾಡ್ತಾರೆ. ಇನ್ನು 5 ವರ್ಷ ಆಗಿದೆ. 5 ವರ್ಷ ಆದ್ರೂ ಏನ್ ಮಾಡಿದ್ದೀರಿ? ಸುಮ್ಮ ಮಾತಾಡ್ತಾರೆ. ಅಯೋಗ್ಯ ಸರ್ಕಾರನ ಮತ್ತೆ ನಿಮ್ದು. ಸುಮ್ಮನೆ 5 ವರ್ಷ ಆಯ್ತು ನಿಮ್ಮ ಮನೆ ಬರ್ಕೇನು? ಅದ್ರ ಬಗ್ಗೆ ನಮ್ಮ ಬಗ್ಗೆ ಮಾತಾಡ್ತೀರಿ ನೀವು. ಇವತ್ತು ಇದನ್ನೆಲ್ಲ ರಾಜಕಾರಣ ಬಿಟ್ರೆ ಬದಲು ಏನು ಗೊತ್ತಿಲ್ಲ ನಿಮ್ಗೆ. ಈ ದೇಶದ ಅಭಿವೃದ್ಧಿ ಗೊತ್ತಿಲ್ಲ. ಮುಂದೆ ಸಾಕು ನೋಡಿದ್ದೀವಿ.